ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಯುವ K11. ಸ್ನೇಹಿತರೆ, ಈ ದಿನ ಮಂಡ್ಯ ಜಿಲ್ಲೆಯ ಕ್ರೀಡಾಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ. ಅದರಲ್ಲೂ ವಿಶೇಷವಾಗಿ ಈ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಒಳ್ಳೆ ವಿಶೇಷವಾದ ಸುದ್ದಿನ ನಾನಿವತ್ತು ಕೊಡ್ತಾ ಇದ್ದೀನಿ. ಏನಂದರೆ, ಈ ಚಿನ್ಕುರುಳಿ ಮತ್ತು ಕಾಳೇಗೌಡನಕೊಪ್ಪಲು ಗ್ರಾಮಸ್ಥರು ಕ್ರೀಡಾಭಿಮಾನಿಗಳಿಂದ ಏನಪ್ಪ ಶ್ರೀ ರಾಮೇಶ್ವರ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ ಮಾಡಿದ್ದಾರೆ. ಇದು ಮಾನ್ಯ CS ಪುಟ್ಟರಾಜಣ್ಣವರ ಸಹಕಾರದಿಂದ ಭಾಳ ಅದ್ಭುತವಾಗಿ ಮೂಡಿಬರ್ತಾ ಇದೆ ಈ ಪ್ರೀಮಿಯರ್ ಲೀಗು. ಇದೊಂದಷ್ಟು ಈ ಲೀಗ್ಗೆ ಮಂಡ್ಯ ಜಿಲ್ಲೆಯ ಸಂಪೂರ್ಣ ಮಂಡ್ಯ ಜಿಲ್ಲೆ ಯಾವುದೇ ಗ್ರಾಮದವರು ಯಾವುದೇ ತಂಡ ಆದರೂ ಮೊದಲ 16 ತಂಡಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಬೇಗ ನೀವು ನೋಂದಣಿ ಮಾಡ್ಕೊಳ್ಳಿ. ಆ ನೋಂದಣಿಗೆ ಒಂದಷ್ಟು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ಅದನ್ನು ಯಾವ ರೀತಿ ಇದು ಮಾಡ್ತಾರೆ, ಏನೇನು ರೂಲ್ಸ್ ಇದೆ, ಆ ತಂಡಕ್ಕೆ ನೀವು ಅಲ್ಲಿ ಆಡೋಕ್ಕೆ ಏನೇನು ರೂಲ್ಸ್ನ ಫಾಲೋ ಮಾಡಬೇಕು, ಅದಕ್ಕೆ ಅಂತ ಒಂದು ಡೆಪಾಸಿಟ್ ಇರ್ತದೆ. ಅದು ಯಾವ ಥರ ಹರಾಜು ಪ್ರಕ್ರಿಯೆಯಲ್ಲಿ ಆಟಗಾರರನ್ನ ಸೆಲೆಕ್ಟ್ ಮಾಡ್ತಾರೆ, ಅದೊಂದಷ್ಟು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಮುಖಾಂತರನೇ ನೀವು ಮಾಡಬೇಕು. ಅದೆಲ್ಲನೂ ನೀವು ನೋಡ್ಕೋಬೇಕು. ಮಾಡಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಬೇಕು. ನೋಡಿದ್ರೆ ಏನಿದೆ ಈ ವಿಡಿಯೋದಲ್ಲಿ, ಏನು ನಾನು ಮಾಹಿತಿ ಕೊಡ್ತಾ ಇದ್ದೀನಿ, ಅದು ಯಾವ ಥರ ಯಾವ್ಯಾವ ದಿನದಿಂದ ಯಾವ ದಿನಕ್ಕಂಟ ನಡೀತಿದೆ ಈ ಲೀಗು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ನಾನೇ ಆಲ್ರೆಡಿ ಹೇಳ್ದಂಗೆ ಶ್ರೀಯುತ CS ಪುಟ್ಟರಾಜಣ್ಣವರು, ಮಾಜಿ ಸಚಿವರು ಆದಂಥ CS ಪುಟ್ಟರಾಜಣ್ಣವರ ಪ್ರೋತ್ಸಾಹದೊಂದಿಗೆ ಚಿನ್ಕುರುಳಿ ಮತ್ತು ಕಾಳೇಗೌಡನಕೊಪ್ಪಲು ಕ್ರೀಡಾಭಿಮಾನಿಗಳ ಸಹಕಾರದಿಂದ ರಾಮೇಶ್ವರ ಪ್ರೀಮಿಯರ್ ಲೀಗ್ ಅಂತ 2026ಕ್ಕೆ ಇದಿಷ್ಟು ಆಯೋಜನೆ ಮಾಡಿದ್ಮೇಲೆ ಅದಕ್ಕೆ ಆದಂಥ ಸೂಕ್ತ. ಈಗ ನೀವೇ ಯೋಚನೆ ಮಾಡಿ, ಜಿಲ್ಲಾ ಮಟ್ಟದ ಲೀಗ್ ಇದು, ಜಿಲ್ಲಾ ಮಟ್ಟದ ಆಟ ಇರೋದ್ರಿಂದ ಅದಕ್ಕೆ ಆದ ಒಂದು ಆಕರ್ಷಕ ಬಹುಮಾನ ಇರುತ್ತೆ, ಟ್ರೋಫಿ ಇರುತ್ತೆ. ಹಾಗಾದರೆ ಏನು ಫಸ್ಟು ಟ್ರೋಫಿ ಯಾವುದು, ಫಸ್ಟ್ ಪ್ರೈಸು ಎಷ್ಟು ಅಮೌಂಟ್ ಇದೆ, ಸೆಕೆಂಡ್ ಪ್ರೈಸ್ ಎಷ್ಟು ಅಮೌಂಟ್ ಇದೆ, ತೃತೀಯ ಬಹುಮಾನ ಯಾವ ಥರ ಇದೆ ನೋಡಿ ಸ್ನೇಹಿತರೆ. ನೀವು ಆಲ್ರೆಡಿ ಹೇಳ್ದಂಗೆ ಮೊದಲ 16 ತಂಡಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಯಾವುದೇ ರೀತಿಯ 16 ಕ್ರಾಸ್ ಆಗಿ ನೀವು ಬೇಗ ನೋಂದಣಿ ಮಾಡ್ಕೊಂಡಷ್ಟು ನಿಮಗೆ ಇದು ಸಿಗುತ್ತೆ. ಅದರಿಂದ ಮೊದಲನೇ ಬಹುಮಾನ ಏನಿರುತ್ತೆ ಸ್ನೇಹಿತರೆ? ಮೊದಲನೇ ಬಹುಮಾನದನ್ನು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಮೊದಲನೇ ಬಹುಮಾನ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಬಹುಮಾನ ವಿತ್ ಆಕರ್ಷಕ ಟ್ರೋಫಿ ಇರುತ್ತದೆ. ದ್ವಿತೀಯ ಬಹುಮಾನ 1 ಲಕ್ಷ ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ಇರುತ್ತದೆ. ತೃತೀಯ ಬಹುಮಾನ ಬಂದು 50,000 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ಇರ್ತದೆ. ಏನು ಈಗ 2 ಗ್ರಾಮಸ್ಥರು ಕ್ರೀಡಾಭಿಮಾನಿಗಳು ಸೇರಿ ಆಯೋಜನೆ ಮಾಡವ್ರೆ ಅಂದರೆ ಅದಕ್ಕೆ ತಕ್ಕನಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇರಬೇಕು. ಅದನ್ನು ಕರೆಕ್ಟಾಗಿ ಪಾಲನೆ ಮಾಡಬೇಕು. ಯಾಕಂದರೆ ಇದು ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯ. ಅದರಿಂದ ಜಿಲ್ಲೆಯ ನಾನಾ ಕಡೆಯಿಂದ ಬಂದಿರ್ತಾರೆ ಕ್ರೀಡಾಭಿಮಾನಿಗಳು ಮತ್ತು ಕ್ರಿಕೆಟ್ ಆಟಗಾರರು. ಅವ್ರಿಗೆ ನಿಯಮಗಳಿದೆ. ಆ ಪಂದ್ಯಕ್ಕೆ ಒಂದು ನಿಯಮ ಅಂತ ಮಾಡ್ಕೊಂಡಿದ್ದಾರೆ. ಏನು ಅದು ನಿಯಮಗಳು ಅಂದರೆ, ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಈಗ ಯಾವುದೇ ರೀತಿಯ ಔಟು, ನಾಟ್ ಔಟ್ಸು, ವೈಡ್ ಬಾಲು ಮತ್ತು ನೋ ಬಾಲು ಈ ಥರ ಬಂದಾಗ ಈಗ ಬೌಲರ್ಸು ಮತ್ತು ಆಟಗಾರರಿಗೆ ವಿವಾದ ಜಗಳಗಳು ಆಗುವಂಥ ಚಾನ್ಸಸ್ ಇದೆ. ಅದನ್ನೆಲ್ಲನೂ ಸಂಪೂರ್ಣವಾಗಿ ನಮ್ಮ ತಂಡ ನಿಷೇಧಿಸಿದೆ. ಅದು ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ ಅನ್ನೋದು ಇದೊಂದು ನಿಯಮ ಇದೆ. ತದಾದ ನಂತರ ಒಂದು ಪಂದ್ಯಕ್ಕೆ, ಯಾಕೆಂದರೆ ಸಾಕಷ್ಟು ಸಮಯ ಹಿಡಿತದೆ. ನಾವು 2020 ಟೈಪು ಆ ಥರ ಟೈಪಲ್ಲಿ ನಾವು ಮಾಡೋಕ್ಕಾಗಲ್ಲ ಜಿಲ್ಲಾ ಮಟ್ಟದ. ಯಾಕಂದರೆ 16 ತಂಡಗಳು ಭಾಗವಹಿಸ್ತಾ ಇರೋದು ಅದರಲ್ಲಿ. ಅದಕ್ಕಿಂತ ಸೀಮಿತವಾಗಿ 5 ಓವರ್ಗಳನ್ನು ಮಾಡಿದ್ದೀವಿ. ಏನಂದರೆ 5 ಓವರ್ಗಳನ್ನು ಮಾಡಿದ್ದಾರೆ. ಆ 5 ಓವರ್ಗಳಾದಮೇಲೆ ಮೊದಲ ಓವರ್ ಏನಿರ್ತದೆ, ಪವರ್ ಪ್ಲೇ ಇರುತ್ತೆ. ಪವರ್ ಪ್ಲೇ ಅಂದರೆ ನಿಮಗೆ ಕ್ರೀಡಾಭಿಮಾನಿಗಳಿಗೆ ಗೊತ್ತಿರ್ತದೆ ಪವರ್ ಪ್ಲೇ ಏನು ಅಂತ. ಆ ಪವರ್ ಪ್ಲೇ ಇರುತ್ತೆ. ಪ್ರತಿ ತಂಡವು ಆರಂಭದಲ್ಲಿ ನೋಡಿ, ಆ ಟೀಮು ನೀವು ನಿಯೋಜನೆ ಮಾಡಿ, ನೀವು ಜಿಲ್ಲಾ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಕ್ಕೆ ನೀವು ಬರ್ತಾ ಇದ್ದೀರಿ ಅಂದರೆ ಟೀಮು
ಬಿಫೋರ್ ಟೈಮಿಂಗ್ಸು. ಈಗ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ, ಪಂದ್ಯ ನಡೆಯೋಕ್ಕಿಂತ ಮುಂಚೆನೇ 30 ನಿಮಿಷ ನೀವು ನಡೆಯುವಂಥ ಜಾಗದಲ್ಲಿ ಹಾಜರಿರಬೇಕು. ಒಟ್ಟು ಆಟಗಾರರ ಸಮೇತ ನೀವು ಅಲ್ಲಿ ಹಾಜರಿರಬೇಕು. ಸರಿ, ತದಾದ ನಂತರ ಇನ್ನೊಂದಷ್ಟು ನಿಯಮಗಳಿದೆ. ಏನು ನಿಯಮ, ಯಾವ ಥರ ಅಂದರೆ ಇದು ಆಟಗಾರರ ನಿಯಮಗಳು. ನಾನು ಪಂದ್ಯದ ನಿಯಮಗಳು ಹೇಳಿದೆ. ಪಂದ್ಯದ ನಿಯಮಗಳು ಏನೇನು ಹೇಳಿ? ಪಂದ್ಯದ ನಿಯಮಗಳು ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಬರೀ 5 ಓವರ್ಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಮತ್ತು ಒಂದೇ ಫಸ್ಟು ಓವರ್ ಏನಿದೆ ಅದು ಪವರ್ ಪ್ಲೇ ಆಗಿರ್ತದೆ. 1 ಓವರು. ಪ್ರತಿ ತಂಡವು ಆಟಕ್ಕಿಂತ ಮುಂಚೆ 30 ನಿಮಿಷ ಮುಂಚೆನೇ ನೀವು ಕ್ರೀಡಾಂಗಣದಲ್ಲಿ ಇರಬೇಕು ಅನ್ನೋದು ಇದು ಪಂದ್ಯದ ನಿಯಮಗಳು. ಇದು ಪಂದ್ಯದ ನಿಯಮಗಳು ಆಗಿರ್ತದೆ. ಮ್ಯಾನ್ ಆಫ್ ದ ಸೀರೀಸ್ ಅಂದರೆ ಯಾವುದೇ ತಂಡ ಆಗಿರ್ಬೋದು, ಗೆಲ್ಲಿ ಸೋಲ್ಲಿ ಆಟಗಾರರನ್ನ ಚೂಸ್ ಮಾಡೋದದು. ಒಂದು ಸೀರೀಸು ಏನು, ಈ ಲೀಗ್ ಏನಿದೆ ಆ ಲೀಗಿನ ಸೀರೀಸು ಮ್ಯಾನ್ ಆಫ್ ದ ಸೀರೀಸ್ಗೆ ಒಂದು ಬಹುಮಾನ ಇದೆ. ತದಾದ ನಂತರ ಸರಣಿ ಅತ್ಯುತ್ತಮ ಬೌಲರ್, ಬೆಸ್ಟ್ ಬೌಲರ್, ಸರಣಿ ಅತ್ಯುತ್ತಮ ಬೌಲರ್, ಬೆಸ್ಟ್ ಬೌಲರ್ಗೊಂದು ಟ್ರೋಫಿ ಇರುತ್ತದೆ. ತದಾದ ನಂತರ ಬ್ಯಾಟ್ಸ್ಮನ್, ಬೆಸ್ಟ್ ಬ್ಯಾಟ್ಸ್ಮನ್ಗೊಂದು ಟ್ರೋಫಿ ಇರುತ್ತದೆ. ಮತ್ತು ಅದರದ್ದು ನಿಯಮಗಳು ಒಂದಿಷ್ಟಿದೆ. ಅಂದರೆ ಈಗ ಪಂದ್ಯ ನಿಯಮಗಳು ಮತ್ತು ಅದರದ್ದು ಟ್ರೋಫಿ, ಮ್ಯಾನ್ ಆಫ್ ದ ಸೀರೀಸು, ಬೆಸ್ಟ್ ಬೌಲರು, ಬೆಸ್ಟ್ ಬ್ಯಾಟ್ಸ್ಮನ್ನು, ಇದಷ್ಟು ಹೇಳಿದೆ. ಅದಾದಮೇಲೆ ಇದು ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರ್ತದೆ, ಆಯ್ಕೆ ಪ್ರಕ್ರಿಯೆಗಳು ಯಾವ ರೀತಿ ನಡೀತದೆ, ಅದು ಯಾವ ಒಂದು ನಿಯಮಗಳು ಇದೆ. ಮೊದಲ ನೋಂದಾಯಿತ 16 ತಂಡಗಳಿಗೆ ಆಲ್ರೆಡಿ ನಾನು ಒತ್ತಿ ಹೇಳಿದ್ದೀನಿ, ನೋಂದಾಯಿಸ್ಕೋಬೇಕು. ಮೊದಲ 16 ತಂಡಗಳು ಯಾವುದಿದೆ ಅದಕ್ಕಷ್ಟೇ ನಿಮಗೆ ಸೀಮಿತವಾಗಿರ್ತದೆ. ಅದು ಒಂದು ನಿಯಮವಾಗಿರ್ತದೆ. ನೋಂದಾಯಿತ ತಂಡಗಳು, ನೀವು ಈಗ ನೋಂದಣಿ ಮಾಡ್ಕೋಬೇಕು. 16 ತಂಡ ಅಂದರೆ ಮೊದಲನೇ ನೋಂದಣಿ ಮಾಡ್ಕೊಂಡಿರ್ತಿರಲ್ಲ, ಅವ್ರಿಗೊಂದು ನಿಯಮ. ನೋಂದಾಯಿತ ತಂಡಗಳು 10,000 ಮುಖಂಡವನನ್ನು ಪಾವತಿಸಬೇಕು. ನೋಂದಾಯಿಸ್ಕೊಳ್ಳೋಕ್ಕೆ 10,000 ಡೆಪಾಸಿಟ್ ಮಾಡಬೇಕು. ನೀವು ವಿಲ್ಸನ್ ಬಾಲ್ನೇ ಯೂಸ್ ಮಾಡ್ತಾರೆ. ಆಮೇಲೆ ಪ್ರತಿ ತಂಡದ ಮಾಲೀಕರು ಒಬ್ಬ ಸ್ಥಳೀಯ ಐಕಾನ್ ಆಟಗಾರರನ್ನು ನೋಂದಿಸಿಕೊಳ್ಳತಕ್ಕದ್ದು. ಅಂದರೆ ಒಂದು ಟೀಮ್ ಓನರ್ ಇರ್ತಾರಲ್ಲ, ಟೀಮ್ ಓನರ್ ಬಂದು ಒಬ್ಬ ಸ್ಥಳೀಯ ಆಟಗಾರ. ಈಗ ನಾನು ಲೋಕಲ್ ಇಲ್ಲೇ ಟೀಮು, ಈಗ ನಮ್ಮದು ಚಿನ್ಕುರುಳಿ ಟೀಮ್ ಅಂದರೆ ಚಿನ್ಕುರುಳಿ ಟೀಮ್ ಮಾಲೀಕರು ಯಾರು ಇರ್ತಾರೆ ಅವರು ಚಿನ್ಕುರುಳಿಯಲ್ಲಿ ಇದು, ಯಾಕೆಂದರೆ ಆ ರಾಜು ಪ್ರಕ್ರಿಯೆಯಲ್ಲಿ ನಡೆಯುವಂಥ ಒಂದು ಕ್ರೀಡೆ ಇದು. ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡುವಂಥ ಲೀಗ್ ಆಯೋಜನೆ ಮಾಡಿರೋದ್ರಿಂದ ಬೇಕಾದ್ರೆ ಯಾವುದೇ ಲೋಕಲ್ ಟೀಮು ಅವ್ರಿಗೆ ಬೇಕಾಗಿರೋ ಒಬ್ಬೊಬ್ಬ ಆಟಗಾರನ, ಲೋಕಲ್ ಐಕಾನ್ ಆಟಗಾರನ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ ರೀತಿ ಒಂದು ಅವಕಾಶ ಇದರಲ್ಲಿದೆ. ಆ ಆಟಗಾರರು ಯಾವುದೇ ರೀತಿಯ KPL ಮತ್ತು ಇನ್ನೊಂದಷ್ಟು ಕ್ರಿಕೆಟ್ ಇದೆ, KSPL, ಆ ಥರ ಇದರಲ್ಲಿ ಆ ಥರ ಲೀಗ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರಬಾರ್ದು. ಐಕಾನ್ ಸ್ಥಳೀಯ ಆಟಗಾರನೊಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಲ್ಲದೆ 13ರಿಂದ 15 ಆಟಗಾರರನ್ನು ಹರಾಜು ಪ್ರಕ್ರಿಯೆಯಲ್ಲಿ ಖರೀದಿಸಬೇಕು. ಅದೇ ರೀತಿಯಾಗಿ ಖರೀದಿಸಲೇಬೇಕು. 13ರಿಂದ 15 ಜನ ಆಟಗಾರರನ್ನ, ಐಕಾನ್ ಆಟಗಾರರನ್ನ ಸೇರಿಸ್ಕೊಂಡಂತೆ ಒಳಗೊಂಡಂತೆ ನೀವು 13ರಿಂದ 15 ಆಟಗಾರರನ್ನ ಖರೀದಿ ಮಾಡಬೇಕು ಅನ್ನೋದು ಒಂದು ನಿಯಮ. ಹಾಗೆ ಪ್ರತಿ ತಂಡಕ್ಕೆ ಇದು ಒಂದು ಶ್ರೀ ರಾಮೇಶ್ವರ ಪ್ರೀಮಿಯರ್ ಲೀಗ್ ವತಿಯಿಂದ ಯಾವುದೇ ರೀತಿ ತಂಡ 16 ತಂಡ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದೆ 16 ತಂಡಗಳಿಗೂ ಟಿ ಶರ್ಟ್ನನ್ನು ಕೊಡಲಾಗ್ತದೆ. ರಾಮೇಶ್ವರ ಪ್ರೀಮಿಯರ್ ಲೀಗ್ ಅನ್ನಂಥ ಒಂದು ಸ್ಟಿಕ್ಕರ್ ಇರುವಂಥದ್ದು ಟಿ ಶರ್ಟ್ನ ಕೊಡಲಾಗುತ್ತೆ. ಇದರಲ್ಲಿ ಇನ್ನೂ ಒಂದು ನಿಯಮ ಇದೆ. ಬೌಲಿಂಗಲ್ಲಿ ಥ್ರೋ ಮಾಡೋದನ್ನು ನಿಷೇಧಿಸಲಾಗಿದೆ, ಅದಕ್ಕೆ ಅವಕಾಶವಿರುವುದಿಲ್ಲ. ಯಾವುದೇ ರೀತಿಯ ಆಟಗಾರರನ್ನ ನೋಂದಾಯಿಸ್ಕೊಳ್ಬೇಕು ಅಂದರೆ ನೀವು ಆ ಆಟಗಾರರನ್ನ 100 ರೂಪಾಯಿಯನ್ನು ಶುಲ್ಕ ಪಾವತಿ ಮಾಡಬೇಕು. ನೋಂದಾಯಿತ ಶುಲ್ಕ ಕೇಳಿಸ್ಕೊಳ್ಳಿ, ಆಟಗಾರನಿಗೆ ನೋಂದಾಯಿತ ಶುಲ್ಕ 100 ರೂಪಾಯಿ. ತಂಡನ ನೋಂದಾಯಿಸ್ಕೊಳ್ಳೋಕ್ಕೆ 10,000ಗಳನ್ನ ನೋಂದಾಯಿಸ್ಕೊಳ್ಳೋಕ್ಕೆ 100 ರೂಪಾಯಿನ ನೋಂದಾಯಿತ ಶುಲ್ಕನ ಕಟ್ಟಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ಮೇಲೆ ನೀವು ಯಾವ ದಿನಾಂಕದಿಂದ ಯಾವ ದಿನಾಂಕಕ್ಕೆ ಈ ಲೀಗು ನಡೀತದೆ ಅನ್ನೋದಾದರೆ, ಇದು ದಿನಾಂಕ 17/4/2026ರಿಂದ 19/4/2026 ವರೆಗೂ ನಡೀತದೆ. ಇನ್ನೂ ಒಂದು ಸಾರಿ ಹೇಳ್ತೀನಿ ಕೇಳ್ಕೊಳ್ಳಿ. 17ರಿಂದ 19 ಇದೇ ತಿಂಗಳು, ಏಪ್ರಿಲ್ ತಿಂಗಳ 17ನೇ ತಾರೀಕಿಂದ 19ನೇ ತಾರೀಕು ಗಂಟನೂ ನಡೀತದೆ. ಎಲ್ಲಿ ನಡೀತಾ ಇದೆ ಅಂದರೆ ಸರ್ಕಾರಿ ಕಾಲೇಜು ಆವರಣ ಚಿನ್ಕುರುಳಿ.
ಸರ್ಕಾರಿ ಕಾಲೇಜು ಆವರಣ ಚಿನ್ಕುರುಳಿಲಿ ನಡೀತಾ ಇದೆ. ಮಂಡ್ಯ ಜಿಲ್ಲೆಯ ಸಂಪೂರ್ಣ ಕ್ರೀಡಾಭಿಮಾನಿಗಳು ಎಲ್ಲರೂ ಬೇಗ ನೋಂದಾಯಿಸ್ಕೊಳ್ಳು. ಚಿನ್ಕುರುಳಿ ಮತ್ತು ಕಾಳೆಗೊಡಂಕೊಪ್ಪಲು ಗ್ರಾಮದ ಕ್ರೀಡಾಭಿಮಾನಿಗಳ ಸಹಕಾರದೊಂದಿಗೆ ಏನು ನಡೀತಾ ಇದೆ ಶ್ರೀ ರಾಮೇಶ್ವರ ಪ್ರೀಮಿಯರ್ ಲೀಗ್ಗೆ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ. ಒಳ್ಳೆ ಅತ್ಯುತ್ತಮವಾದ ಪ್ರೈಸ್ ಅಮೌಂಟು ಇಟ್ಟಿದ್ದೀವಿ ಮತ್ತು ಟ್ರೋಫಿ ಇಟ್ಟಿದ್ದೀವಿ. ಸಂಪೂರ್ಣವಾಗಿ 16 ತಂಡಗಳಿಗೆ, ಮೊದಲ ನೋಂದಾಯಿತ 16 ತಂಡಗಳಿಗೆ ಅವಕಾಶ ಇರುತ್ತದೆ. ಇದನ್ನು ಲೈವ್ ಕೂಡ ನಿಮಗೆ ಸಿಗುತ್ತೆ. ಕ್ರಿಕ್ ಲೈವ್ ಮಂಡ್ಯ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಮತ್ತು ಈಗೇನು ನೀವು ವಿಡಿಯೋ ನೋಡ್ತಾ ಇದ್ದೀರಿ ಮಿಸ್ಟರ್ ಯುವ K11 ಯೂಟ್ಯೂಬ್ ಚಾನಲ್ಲು ಲೈವ್ ವಿಡಿಯೋ ನಿಮಗೆ ದೊರೆಯುತ್ತೆ. ನೀವು ವೀಕ್ಷಣೆ ಮಾಡ್ಬೋದು, ಯೂಟ್ಯೂಬಲ್ಲೂ ನೀವು ವೀಕ್ಷಣೆ ಮಾಡ್ಬೋದು. ಇದಿಷ್ಟು ಮಾಹಿತಿಗಳು ಶ್ರೀ ರಾಮೇಶ್ವರ ಪ್ರೀಮಿಯರ್ ಲೀಗ್ 2026 ಮಾಹಿತಿಯಾಗಿರ್ತದೆ. ದಯವಿಟ್ಟು ಎಲ್ಲರೂ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಖಿಲ್ ಕುಮಾರ್ ಕೆ ಅಂತ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆಗುತ್ತೆ. ಕ್ರೀಡಾಭಿಮಾನಿಗಳೆಲ್ಲ ನೋಂದಾಯಿಸ್ಕೊಳ್ಳಿ, ಬೇಗ ನೋಂದಾಯಿಸ್ಕೊಂಡು ಭಾಗವಹಿಸಿ ರಾಮೇಶ್ವರ ಪ್ರೀಮಿಯರ್ ಲೀಗ್ಗೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.